ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ. ಮೊದಲನೇ ಅಪ್ಡೇಟ್ ಯಾವ್ದು ಡಿಲೇ ಇಲ್ಲಂಗೆ ಸೂಪರ್ ಫ್ರೆಶ್ ಅಪ್ಡೇಟ್. ಮೊದಲನೇ ಅಪ್ಡೇಟ್ ಏನು ಅಂದ್ರೆ ತಮೀಮ್ ಇಕ್ಬಾಲ್ ಅವರು ಕನ್ಫರ್ಮ್ ಮಾಡಿದ್ರೆ ಬಾಂಗ್ಲಾದೇಶ್ನ ಕ್ರಿಕೆಟಿಂಗ್ ಚೀಫು. ಸೊ ಅವ್ರು ಹೇಳೋ ಪ್ರಕಾರ ನೋಡ್ತಾ ಅಂದ್ರೆ ಇದು ಮುಂಚೆನೇ ನಮಗೆ ಕ್ಲಾರಿಟಿ ಇತ್ತು ಈ ಸೀರೀಸು ಆಗ್ತಾ ಇಲ್ಲ ಅಂತ. ಯಾಕಂದ್ರೆ ನಡೀತಿದ್ದಲ್ಲಪ್ಪ ಅಫ್ಘಾನಿಸ್ತಾನ್ ಸೀರೀಸ್. ಅಫ್ಘಾನಿಸ್ತಾನ್ ಹೋಸ್ಟ್ ಮಾಡಿದ್ರೆ ಇಂಡಿಯನ್ ನೆಲದಲ್ಲಿ 3 ಮ್ಯಾಚ್ನ T20 ಸೀರೀಸ್ನ ಇವರು ಡಿಕ್ಲೇರ್ ಮಾಡ್ತಾ ಇದ್ದಂಗೆ ಅಫಿಷಿಯಲಿ ಕನ್ಫರ್ಮ್ BCCI ಮಾಡ್ತಾ ಇದ್ದಂಗೆ ಸೊ ಇವರ ಮಾತುಕತೆ ಎಲ್ಲ ಏನಿತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಜೊತೆಗೆ BCCI ಇದು. ಸೊ ಇದು ಮಧ್ಯದಲ್ಲಿ ನಿಂತೋಗಿದೆ. ಆ್ಯಂಡ್ ಈ ಸೀರೀಸು ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಾ ಇಲ್ಲ ಬಾಂಗ್ಲಾದೇಶಿಗೆ ಟೋರ್ ಮಾಡುವಂಥದ್ದು ಇಂಡಿಯಾ ಅಂತ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಅವ್ರು ನಮಗೆ ಟೋರ್ ಮಾಡೋದಾಗಿರ್ಬೋದು, ನಾವು ಅವ್ರಿಗೆ ಟೋರ್ ಮಾಡೋದಾಗಿರ್ಬೋದು, ಇದು ಆಗ್ತಾ ಇಲ್ಲ ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ಲಾಸ್ಟ್ ಇಯರ್ ಕೂಡ ಆಗಲಿಲ್ಲ, ಲಾಸ್ಟ್ ಇಯರ್ ಕೂಡ ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ಈ ತಿಂಗಳು ಕೂಡ ಲಾಸ್ಟ್ ವರ್ಷನೂ ಕೂಡ ಆಗಲಿಲ್ಲ. ಆ್ಯಂಡ್ ಈ ವರ್ಷನೂ ಕೂಡ ಆಗ್ತಾ ಇಲ್ಲ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೀರೀಸು. ಯಾಕಂದರೆ ಮಧ್ಯದಲ್ಲಿ ಸೀರೀಸ್ ಬಂದೆ, ಜೊತೆಗೆ ನಮಗೆ ಟವರ್ ಕೂಡ ಇದೆ ಗುರು. ಬೇಸಿಕಲಿ ಬಂದ್ಬಿಟ್ಟು ಆ ಒಂದು ಬಾಂಧವ್ಯನೂ ಕೂಡ ಕರೆಕ್ಟಾಗಿಲ್ಲ ಇಬ್ಬರು ಬೋರ್ಡ್ಗಳ ಮಧ್ಯ. ಸೊ ನೋಡೋಣ ಯಾವಾಗ ಆಗುತ್ತೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೀರೀಸು. ಈ ವರ್ಷ ಅಂತೂ ಆಗಲ್ಲ, ಇನ್ಮೇಲೆ ನೆಕ್ಸ್ಟ್ ವರ್ಷ ಅಥವಾ ಅದರ ನೆಕ್ಸ್ಟ್ ವರ್ಷ ಆಗಬೇಕಷ್ಟೇ. ಅಪ್ಡೇಟ್ ಬಂದ್ಬಿಟ್ಟು ಡ್ವೇನ್ ಬ್ರಾವೋ ಅವರು ಮಾತಾಡಿದ್ರೆ CSK ಬಗ್ಗೆ 2018 ಬಗ್ಗೆ. ಕಮ್ ಬ್ಯಾಕ್ ಇಯರ್ ನಮ್ದು ಯಾವುದು ಅಂತಂದ್ರೆ ಕ್ರೇಜಿ ಇಯರ್ ಯಾವುದು ಅಂತಂದ್ರೆ ಅದು 2018. ಯಾಕಂದ್ರೆ 2 ವರ್ಷ ಬ್ಯಾನ್ ಆಗಿರ್ತಾರೆ, 2 ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾರೆ. ಆ ಕಮ್ ಬ್ಯಾಕ್ ಇಯರ್ ಅಲ್ಲಿ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ನಮ್ಮನ್ನ. ಆಕ್ಷನ್ ಆದ ನಂತರ ಇದೊಂದು ಡ್ಯಾಡ್ಸ್ ಆರ್ಮಿ, ಇದು ಅಂಕಲ್ಗಳು ಎಲ್ಲ ಟೀಮಲ್ಲಿರೋಲ್ಲ ಅಂಕಲ್ಗಳು, ಇವ್ರು ಏನು ಆಡ್ತಾರೆ, ಏನು ಕಿತ್ತು ಗುಡ್ಡೆ ಹಾಕ್ಬಿಡ್ತಾರೆ ಇವರು, ಹಂಗೆ ಹಿಂಗೆ ಅಂತೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ನಮ್ಗೆ ಯಾವ ಥರ ಪರ್ಫಾರ್ಮೆನ್ಸ್ ಬಂತು ಅಂತಂದರೆ ಅಂಕಲ್ಗಳು ಡ್ಯಾಡ್ಸ್ ಆರ್ಮಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿಲ್ಲ, ಅವರಿಂದನೇ ಯಾವ ಥರ ಪರ್ಫಾರ್ಮೆನ್ಸ್ ಬಂತು ಅಂತಂದರೆ ಯಾವ ಯಂಗ್ಸ್ಟರ್ಗಳು ಕೂಡ ಪರ್ಫಾರ್ಮ್ ಮಾಡಲ್ಲ. ಆ ಥರ ಪರ್ಫಾರ್ಮೆನ್ಸ್ ಅನ್ನೋದು ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ಸ್ಗಳಿಂದ ಬಂತು. ಸೊ ಆ ಏನಿದೆ ಅದು CSKಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕಂದರೆ ಕಮ್ ಬ್ಯಾಕ್ ಇಯರು ಜೊತೆಗೆ ಒಂಥರ ಸ್ಟ್ಯಾಂಡ್ ಔಟ್ ಇಯರು. ಹೌದು, ಒಪ್ಕೊಳ್ಳೇಬೇಕು. CSK 2 ವರ್ಷ ಬ್ಯಾನ್ ಆದ ನಂತರ ಬಂದ್ಬಿಟ್ಟು ಮತ್ತೆ ಟ್ರೋಫಿ ಗೆಲ್ತಾರೆ ಅಂತಂದರೆ ಅದು ಡ್ಯಾಡ್ಸ್ ಆರ್ಮಿ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಆಡ್ಕೊಂಡ್ರು ಕೂಡ, ಅಂಕಲ್ಸ್ ಆರ್ಮಿ ಅದು ಇದು ಅಂತೆಲ್ಲ ಆಡ್ಕೊಂಡ್ರು ಸಹ ಟ್ರೋಫಿ ಗೆಲ್ತಾರೆ ಅಂತಂದರೆ ಸೊ ಶಬಾಷ್ ಹೇಳಲೇಬೇಕು ಗುರು. ಆ ಟೈಮಲ್ಲಿ ಎಲ್ಲರೂ ಶಬಾಷ್ ಹೇಳಿದ್ರು, ಡ್ಯಾಡ್ಸ್ ಆರ್ಮಿ ಆದ್ರೂ ಕೂಡ ಟ್ರೋಫಿ ಗೆದ್ದರೆ ಅಂತ. ಸೊ ಒಪ್ಕೊಳ್ಳೇಬೇಕು. ಆ ಟೀಮಲ್ಲಿ ಇದು ಕಮ್ ಬ್ಯಾಕ್ ಇಯರಲ್ಲಿ ಇನ್ನೇನು. ಮತ್ತೆ ಅಪ್ಡೇಟ್ ನಂಬರ್ 4 ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ರೆ ABD ಲೆಜೆಂಡ್ಸ್ ಆಫ್ ಲೆಜೆಂಡ್ ಮಾತಾಡಿದ್ರೆ ಮತ್ತೊಬ್ಬ ಲೆಜೆಂಡ್ ಬಗ್ಗೆನೇ. ಸೊ ಅವ್ರು ಹೇಳಿದ್ರು ಅಂದ್ರೆ ನ್ಯಾಚುರಲಿ ಗಿಫ್ಟೆಡ್ ಟ್ಯಾಲೆಂಟು, ನ್ಯಾಚುರಲಿ ಗಿಫ್ಟೆಡ್ ಬ್ಯಾಟಿಂಗ್ ಯಾರ್ಗನ ಇದೆ ಅಂತಂದರೆ ಎವರ್ ಸೀನ್ ಯಾರು ಅಂತಂದರೆ ಅದು ರೋಹಿತ್ ಶರ್ಮಾ ಮಾತ್ರನೇ ಅಂತ ಹೇಳಿದರೆ. ಅಕ್ರಾಸ್ ದ ಗ್ಲೋಬ್ ನೀವು ತೊಗೊಂಡು ನೋಡ್ತು ಅಂದರೆ ರೋಹಿತ್ ಶರ್ಮಾ ಥರ ಸ್ಕಿಲ್ ಇರುವಂಥ ಪ್ಲೇಯರು, ಅಂದರೆ ನ್ಯಾಚುರಲಿ ಗಿಫ್ಟೆಡ್ ಥರ ಕಾಣುತ್ತೆ. ಅವ್ರು ಬ್ಯಾಟಿಂಗ್ ಆಡಬೇಕಾದ್ರೆ ಏನೋ ಎಫರ್ಟ್ ಆಗ್ತಾ ಇದ್ದಾರೆ, ಎಫರ್ಟ್ ಹಾಕ್ಬಿಟ್ಟು ಹೊಡಿತಾ ಇದ್ದಾರೆ, ಸಿಕ್ಸೇ ಆಗಿರಲಿ ಏನೇ ಆಗಿರಲಿ ಎಫರ್ಟ್ ಆಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಂತ ಅನ್ಸೋದಿಲ್ಲ. ನ್ಯಾಚುರಲಿ ಬರುತ್ತೆ ಅವ್ರಿಗೆ, ಒಂಥರ ನೀರು ಕುಡ್ದಂಗೆ ಕುಡಿತಾ ಇರ್ತಾರೆ ಬ್ಯಾಟಿಂಗ್ನ, ಆಡ್ತಾ ಇರ್ತಾರೆ ಬ್ಯಾಟಿಂಗ್ನ ಅಂತ ಹೇಳಿದರೆ. ಸೊ ನೋಡಿ, ಲೆಜೆಂಡ್ಸ್ ಆಫ್ ದ ಲೆಜೆಂಡನ್ನ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವ್ರನ್ನ ಪ್ರೈಸ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಇವರು ಬ್ಯಾಟಿಂಗ್ ಸೈಕೋಗಿರೋ ಚಿಂದಿಗುರು ಅಂತ ಹೇಳೋದಿದೆಯಲ್ಲ. ಸೊ ನಾವು ABD ಅವರ ಬ್ಯಾಟಿಂಗ್ ನೋಡ್ಬಿಟ್ಟೆ ಈ ಥರ ಬ್ಯಾಟಿಂಗ್ ಯಾರು ಆಡಲ್ಲ ಅಂತ ಹೇಳ್ತೀವಿ. ಬಟ್ ಇವ್ರು ಹೇಳ್ತಾ ಇದ್ದಾರೆ ರೋಹಿತ್ ಶರ್ಮಾ ಥರ ಬ್ಯಾಟಿಂಗ್ ಯಾರು ಆಡೋದಕ್ಕೆ ಆಗೋದಿಲ್ಲ, ನ್ಯಾಚುರಲ್ ಆಗಿ ಯಾರು ಆಡೋದಕ್ಕೆ ಆಗೋದಿಲ್ಲ ಅಂತ. ಅಪ್ಡೇಟ್ ನಂಬರ್ 3 ನವದೀಪ್ ಸೈನಿ ಅವರಿಗೆ. ಹೌದು, ಟೀಮಲ್ಲಿ ಇಂಡಿಯನ್ ಟೀಮಲ್ಲಿ ಇವಾಗ, ಬಟ್ ಆದ್ರೂ ಅವರಿಗೆ ಒಂದು ಕ್ವಶನ್ ಬರುತ್ತೆ. ಗೌತಮ್ ಗಂಭೀರ್ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಅರೈಸ್ ಆಗ್ತಾ ಇದ್ದಾವೆ. ಹಂಗೆ ಹಿಂಗೆ ಈ ಮನುಷ್ಯ ಕೋಚಿಂಗಲ್ಲಿ ಹಂಗೆ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ಅದು ಇದು ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ಗಳು ಸ್ಪ್ರೆಡ್ ಆಗ್ತಾವ್ರೆ, ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಇವರೇ ನವದೀಪ್ ಸೈನಿ ಗಂಭೀರ್ ಸರಿ ಇಲ್ಲ, ಫಸ್ಟ್ ಬ್ಯಾನ್ ಮಾಡಬೇಕು ಗಂಭೀರ್ನ, ಕಿತ್ತು ಗುಡೆ ಹಾಕಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಗಂಭೀರು ಏನೂ ಮಾಡೋಕ್ಕಾಗ್ತಿಲ್ಲ ಗಂಭೀರ್ ಕೈಲಿ ಹಂಗೆ ಅಂತ ಹೇಳೋಕ್ಕಾಗತ್ತಾ? ನಾ 2027 ಕೂಡ ಇವರು ಸ್ವಲ್ಪ ಲೂಪಲ್ಲಿ ಹುಡುಕ್ತಿರ್ತಾರೆ, ಏನೋ ಕಮ್ ಬ್ಯಾಕ್ ಮಾಡ್ಬೋದು ಅಂತ. ಬಟ್ ಚಾನ್ಸಸ್ ಆರ್ ಸಿಕ್ಕಾಪಟ್ಟೆ ಲೋ ನವದೀಪ್ ಸೈನಿ ಇಂಡಿಯನ್ ಟೀಮ್ಗೆ ಕಮ್ ಬ್ಯಾಕ್ ಮಾಡೋದು. ಬಟ್ ಆದರೂ ಕೂಡ ಅವರು ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದೇನು ಅಂತಂದರೆ ಯಾವ್ದಾರ ಒಬ್ಬ ಇಂಡಿಯನ್ ಪ್ಲೇಯರ್, ಆಕ್ಟಿವ್ ಆಗಿರುವಂಥ ಇಂಡಿಯನ್ ಪ್ಲೇಯರ್ ಬಂದ್ಬಿಟ್ಟು ಈಚೆ ಕಡೆ ಹೇಳಿದಾರೆ ಗೌತಮ್ ಗಂಭೀರ್ ಹಿಂಗೆ ಹಂಗೆ. ಹೌದು, ಬರ್ತಾದ ಸ್ಪೆಕ್ಯುಲೇಷನ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿದ್ದಾವೆ, ಇಲ್ಲ ಅಂತಲ್ಲ. ಬಟ್ ಯಾವ್ದಾರ ಒಬ್ಬ ಇಂಡಿಯನ್ ಪ್ಲೇಯರ್ ಬಂದ್ಬಿಟ್ಟು ನಿಮ್ಗೆ ಹೇಳಿದಾರ ಓಪನ್ ಆಗಿ ಬಂದ್ಬಿಟ್ಟು ಗಂಭೀರ್ ಹಿಂಗೆ ಗಂಭೀರ್ ಹಂಗೆ ಹಿಂಗೆ ಮಾಡ್ತಾವ್ರೆ ಹಂಗೆ ಮಾಡ್ತಾವ ಅಂತ ಯಾರಾದರೂ ಹೇಳಿದಾರ, ಬ್ಲೇಮ್ ಮಾಡಿದಾರ? ಯಾರೂ ಮಾಡಿಲ್ಲ. ಅದು ವಿರಾಟ್ ಕೊಹ್ಲಿನೇ ಆಗಿರಲಿ ಯಾರೂ ಮಾಡಿಲ್ಲ. ಹೈಯರ್ ಲೆವೆಲ್ ಪ್ಲೇಯರಿಂದ ಹಿಡ್ಕೊಂಡು ಲೋವರ್ ಲೆವೆಲ್ ಪ್ಲೇಯರ್ಗಳು ಕೂಡ ಯಾರು ಕೂಡ ಮಾಡಿಲ್ಲ. ಸೀನಿಯರ್ಸಿಂದ ಜೂನಿಯರ್ಸ್ಗೂ ನೀವೇನಕ್ಕೆ ತಲೆ ಕೆಡ್ಸ್ಕೊತಾ ಇದ್ದಾರೆ? ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ರೂಮರ್ಸ್ ಎಲ್ಲ ಇದ್ದಿದ್ದೇನೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5 ಇದ್ದು ಬ್ರದರ್ಹುಡ್ ಅಂತ ಅಂದರೆ ಬ್ರೊಮೈನ್ಸ್ ಅಂತ ಹೇಳ್ತಾರಲ್ಲ, ಸೊ ಅದು ಪರ್ಫೆಕ್ಟ್ ಎಕ್ಸಾಂಪಲು. ಹೌದು, ಅದು ನಿಜ ಕೂಡ ಅಂತ ಅನಿಸುತ್ತೆ. ಇಲ್ಲಿ ಒಂಥರ ಕರೆಕ್ಟಾಗಿ ಹೇಳಿದ್ದಾರೆ ಅಂತಲೂ ಕೂಡ ಅನಿಸುತ್ತೆ. ಇಲ್ಲೇನು ಬರೀ ಬ್ರದರ್ಹುಡ್ಡು ಬ್ರೊಮೈನ್ಸ್ ಅದರಿಂದ ಮಾತ್ರ ಅಂತಲ್ಲ, ಬಟ್ ಅದರಿಂದ ಒಂದು ಫೀಲ್ ಬಂದೇ ಬರುತ್ತೆ. ವಿರಾಟ್ ಕೊಹ್ಲಿ ವಾಸ್ ಬೆಟರ್ ದೆನ್ ಸಚಿನ್ ತೆಂಡೂಲ್ಕರ್ ಇನ್ ಟೆಸ್ಟ್ಸ್ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಇನ್ ಸೇನಾ ನೇಷನ್ಸ್, ಅಂದರೆ ಔಟ್ಸೈಡ್ ಅಂತ ಬಂದಾಗ, ಹೋಮ್ ಕಂಡೀಷನ್ಸ್ ಬಿಟ್ಬಿಡಿ, ಈಚೆ ಕಂಡೀಷನ್ಸ್ ಅಂತ ಬಂದಾಗ ABD ಅವರು ಬ್ಯಾಕ್ ಮಾಡಿದರೆ, ಅಂದರೆ ರನ್ಸ್ ಜಾಸ್ತಿನೇ ಹೊಡೆದಿರ್ಬೋದು. ಬಟ್ ಒಂದು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಕ್ರಿಯೇಟ್ ಮಾಡುವಂಥ ಇಂಪ್ಯಾಕ್ಟ್ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ. ತೆಂಡೂಲ್ಕರ್ಗಿನ್ನ ಜಾಸ್ತಿ ಇಂಪ್ಯಾಕ್ಟ್ನ ವಿರಾಟ್ ಕೊಹ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ
ಇವರ ಹಾನೆಸ್ಟ್ ಅಭಿಪ್ರಾಯನ ಹೇಳಿದರೆ. ಆ್ಯಂಡ್ ಒಬ್ವಿಯಸ್ಲಿ ಅಸೇನಾ ನೇಷನ್ಸ್ ಅಂತ ಬಂದಾಗ ಔಟ್ಸೈಡ್, ಎಸ್ಪೆಷಲಿ ಇಂಡಿಯಾನ ಬಿಟ್ಟು ಔಟ್ಸೈಡ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ಔಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ಗಿಂತ ಅಂತ ಹೇಳಿದ್ದಾರೆ. ಅಪೇಡ್ ನಂಬರ್ 6 ಮೈಕಲ್ ವ್ಯಾಗನ್ ಅವರು ಪಾಕಿಸ್ತಾನ ಟೀಮ್ ಬಗ್ಗೆ ಮಾತಾಡಿದ್ದಾರೆ. ಇವಾಗ ಬ್ಯಾಟಿಂಗ್ ಆಡ್ತಾ ಇದ್ದಾರಪ್ಪ ಇಂಗ್ಲೆಂಡ್ ಅವರು, ಚೆನ್ನಾಗೇ ಆಡ್ತಾ ಇದ್ದಾರೆ, ಲೀಡ್ ಅಂತ ತೊಗೊಂಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಪಾಕಿಸ್ತಾನ 170ಗೆ ಆಲ್ಔಟ್ ಆಗ್ತಾ ಇದೆ ಮೈಕಲ್ ವ್ಯಾಗನ್ ಅವರು ಹೇಳಿರುವಂಥದ್ದು ಇದು. ಇವ್ರು ಬಿಡಿಗರು, ಇವ್ರ ಫ್ಲಾಟ್ ವಿಕೆಟ್ಗಳಲ್ಲಿ ನೆಟ್ಟಿಗೆ ಆಡಕ್ಕೆ ಬರಲ್ಲ ಇವರಿಗೆ. ಇನ್ನು ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ, ಬೌನ್ಸಿ ಟ್ರ್ಯಾಕಲ್ಲಿ ಏನು ಆಡ್ತಾರೆ ಇವ್ರಿಗೂ ಅವನ ಅಜ್ಜಿ. ಮುಂಚೆ ಹೆಂಗಿತ್ತು ಪಾಕಿಸ್ತಾನ ಟೀಮು, ಇವಾಗ ಹೆಂಗಾಗೈತೆ ಪಾಕಿಸ್ತಾನ ಟೀಮು. ಇವ್ರ ರೈವಲ್ಸ್ ಜೊತೆಗೆ ಇವ್ರು ಕಾಂಪಿಟೇಷನ್ಗೆ ಬೀಳ್ತಾರಾಗರು. ಅವ್ರು ಗೆಲ್ಲಕ್ಕಾದೋ ಸಾಧ್ಯನಾ ಇಂಡಿಯಾ ಅಗೇನ್ಸ್ಟ್ ಇವರು ಬಿದ್ರು ಅಂತ ಅಂದ್ರೂ ಕೂಡ. ಏನೋ ಮುಂಚೆ ಇತ್ತಪ್ಪ ರೈವಲ್ರಿ ಹಂಗೆ ಹಿಂಗೆ ಅಂತಲ್ಲ, ಏನೋ ಒಂದು ಸೆಲೆಬ್ರೇಷನ್ ಹಿಂಗಿತ್ತು ಅಂತಂದ್ರೆ ಇಂಡಿಯಾ ಮೇಲೆ ಏನೋ ಗೆದ್ಬಿಟ್ರು ಅಂದರೆ ಹಂಗೆ ಇರ್ತಾಯಿತ್ತು. ಬಟ್ ಇವ್ರ ಜಮಾನಗಳೇ ಬೇಗ ಇಂಡಿಯಾ ಮೇಲೆ ಗೆಲ್ಲೋದಿಕ್ಕೆ, ಯಾವ್ದಾರು ಒಂದು ಮ್ಯಾಚ್ ಗೆಲ್ಲೋದಿಕ್ಕೆ. ಸೊ ರೈವಲ್ರಿ ಬಿದ್ದೋಯ್ತು. ಆ್ಯಂಡ್ ಒಬ್ವಿಯಸ್ಲಿ ಪಾಕಿಸ್ತಾನ ಕ್ರಿಕೆಟ್ ಕೂಡ ಕೊಲ್ಯಾಪ್ಸ್ ಆಗಿದೆ. ಮುಂಚೆ ಇದ್ದಂಥ ಕ್ರೇಜ್ ಆಗಿರಲಿ, ಒಂದು ಇಂಟೆನ್ಸಿಟಿ ಆಗಿರಲಿ ಪಾಕಿಸ್ತಾನ ಟೀಮಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅವರು ಹಾನೆಸ್ಟ್ ಅಭಿಪ್ರಾಯ ಹೇಳಿದ್ದಾರೆ. ಈವನ್ ಟೀಮ್ ಲೈಕ್ ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್ ಕ್ಯಾನ್ ಈಸಿಲಿ ಬೀಟ್ ಪಾಕಿಸ್ತಾನ್ ಟೀಮ್ ಈ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ಪ್ರಕಾರ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿದರೆ ನೋಡೋಣ. ಇನ್ನೇನು ಮ್ಯಾಚ್ ಏನು ಮುಗ್ದಿಲ್ಲ, ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬೇರೆ ಇದೆ, ಏನೋ ಕಮ್ ಬ್ಯಾಕ್ ಮಾಡ್ತಾನೆ. ಬಾಬರ್ ಆಜಮ್ ಬಗ್ಗೆನೂ ಕೂಡ ಮಾತಾಡಿದರೆ ನಾವು ಅಂದ್ಕೊಂಡಿದ್ವಿ ಒಂದು 3-4 ವರ್ಷದ ಹಿಂದೆ ಬಾಬರ್ ಆಜಮ್ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ಔಟ್ ಆಗಿಬಿಟ್ಟು ರೊಚ್ಚಿಗೆದ್ಬಿಟ್ಟು ನಿಂತ್ಕೊಂತಾರೆ, ವರ್ಲ್ಡ್ ಕ್ರಿಕೆಟಲ್ಲಿ ಟಾಪಲ್ಲಿ ಇರ್ತಾರೆ ಅದೇ ಥರ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಕೊಲ್ಯಾಪ್ಸ್ ಎದ್ದು ಹೋಗ್ಬಿಟ್ರು, ವೆರಿ ಆರ್ಡಿನರಿ ಬ್ಯಾಟರ್ ಥರ ಕಾಣಿಸ್ತಾರೆ ಅಂತ ಹೇಳಿದರೆ. ಬಟ್ ಬಾಬರ್ ಆಜಮ್ ಫಸ್ಟ್ ಮ್ಯಾಚ್ ಏನು ಆಡಿಲ್ಲ. ಸೊ ಸೆಕೆಂಡ್ ಮ್ಯಾಚ್ ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಸ್ಟೇಟ್ಮೆಂಟ್ ನಂಗೆ ಕೇಳ್ಬಿಟ್ಟು. ಅಪ್ಡೇಟ್ ನಂಬರ್ 7 ಕುಲ್ದೀಪ್ ಯಾದವ್ ಬಗ್ಗೆ ಮಾತಾಡ್ತಾರೆ ರವಿ ಅಶ್ವಿನ್ ಅವರು. ಸೊ ಚೇಂಜಿಂಗ್ ಪಾಯಿಂಟ್ ಏನು ಅಂದರೆ, ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂದರೆ ಕುಲ್ದೀಪ್ ಯಾದವ್ ಕೆರಿಯರಲ್ಲಿ ಮುಂಚೆ ಸಿಕ್ಕಾಪಟ್ಟೆ ಸ್ಲೋ ಮಾಡ್ತಾಯಿದ್ರು, ಫ್ಲೈಟ್ ಮಾಡ್ತಾಯಿದ್ರು, ಏನೇನೋ ಟ್ರೈ ಮಾಡ್ತಾಯಿದ್ರು. ಬಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ಹೆಂಗಾಯಿತು ಅಂದರೆ, ಒಂದು ಆಲ್ಮೋಸ್ಟ್ ಒಂದು 5-10 km/h ಅವ್ರು ಇಂಪ್ರೂವೈಸ್ ಮಾಡಿಕೊಂಡ್ರು. ಸೇಮ್ ಆ್ಯಕ್ಷನಲ್ಲಿ ಆಲ್ಮೋಸ್ಟ್ ಅದೇ ಆ್ಯಕ್ಷನಲ್ಲಿ ಇಂಪ್ರೂವೈಸ್ ಮಾಡಿಕೊಂಡ್ರು. ಸ್ವಲ್ಪ ಕ್ವಿಕ್ಕಾಗಿ ಬೌಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಸ್ಪಿನ್ ರೆಡ್ಯೂಸ್ ಮಾಡ್ದಂಗೆ ಕ್ವಿಕ್ಕಾಗಿ ಬೌಲಿಂಗ್ ಮಾಡೋದನ್ನ ಕಲ್ತ್ಕೊಂಡ್ಬಂದರು. ಸ್ಪಿನ್ನ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಮುಂಚೆ ಬರೀ ವೃಸ್ಟಲ್ಲಿ ಜಾಸ್ತಿ ಆಗ್ತಾ ಇತ್ತು, ಇವಾಗ ಫಿಂಗರ್ಸ್ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಫೋಕಸ್ನ ಮಾಡಿದ್ರು. ಸೊ ಇದು ಅವರ ಕೆರಿಯರಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಆಯಿತು. ಏನೇ ಟರ್ನಿಂಗ್ ಪಾಯಿಂಟ್ ಆದರೂ ಏನು ಗುರು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಮುಂಚೆ ಮಾಡಿದಿಲ್ಲ ಆ ಸ್ಪಿನ್ನು, ಅದಕ್ಕೆ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ ನಾವು ಬಿದ್ದಿರೋದು. ಹೌದು, ಇವಾಗ ಕಮ್ ಬ್ಯಾಕ್ ಮಾಡ್ತಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡ್ತಿರೋ ಬೌಲಿಂಗು. ಬಟ್ ವಿಕೆಟ್ಸ್ ಅಂತ ಬಂದಾಗ ಹಳೆ ಕುಲ್ದೀಪ್ ಯಾದವ್ ಅಂತೂ ನಚ್ಚಿ ಮ್ಯಾಚಿಗೆ 3-4 ವಿಕೆಟ್ ಮಿಸ್ ಇರಲಿಲ್ಲ ಆಗಿರೋ ODIs ಅಂತ ಬಂದಾಗ ಹಂಗೆ ಪಿಕ್ ಮಾಡ್ತಾರೆ. ಟೆಸ್ಟ್ ಮ್ಯಾಚಲ್ಲೂ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಪಿಕ್ ಮಾಡ್ತಾರೆ. ಸ್ಲೋ ಆಗಿ ಬೌಲಿಂಗ್ ಮಾಡ್ಬಿಟ್ಟು ಫ್ಲೈಟ್ ಮಾಡ್ಬಿಟ್ಟು ಪಿಕ್ ಮಾಡ್ತಾ ಇದ್ದಂಥ, ಫ್ಲೈಟ್ ಮಾಡ್ಬಿಟ್ಟು ಆಗ್ತಾ ಇದ್ದಂಥ ಕುಲ್ದೀಪ್ ಯಾದವ್ ಬೇರೆ, ಇವಾಗ ನಾರ್ಮಲ್ ಆಗಿ ಆಗ್ತಿರೋಂಥ ಕುಲ್ದೀಪ್ ಯಾದವ್ ಬೇರೆ. ಅಪ್ಡೇಟ್ ನಂಬರ್ 8 ಶಾಹಿದ್ ಅಫ್ರಿದಿ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟರ್ ಆಫ್ ದ ಜನರೇಷನ್. ಹಿಸ್ ಪ್ಯಾಷನ್, ಫಿಟ್ನೆಸ್ ಅಂಡ್ ಕನ್ಸಿಸ್ಟೆನ್ಸಿ ಹ್ಯಾಸ್ ಮೇಡ್ ಹಿಮ್ ಅ ಟ್ರೂ ಲೆಜೆಂಡ್ ಆಫ್ ದ ಗೇಮ್. whenever he is on the field, his presence makes a difference ಅಂತ ಹೇಳಿದ್ದಾರೆ. ಸೊ ಒಬ್ವಿಯಸ್ಲಿ ಇವರು ಲಾಸ್ಟಲ್ಲಿ ಹೇಳಿದ್ರಲ್ಲ, ಇದಂತೂ ಪಕ್ಕ ಒಪ್ಕೊಳ್ಳೇಬೇಕು. ಅದೇ ಸ್ವಲ್ಪ ಬಿಲ್ಡಪ್ಪು ಅದು ಇದು ಬಕೆಟ್ ಕ್ರಿಕೆಟ್ ಅಂತ ಹೇಳ್ಬೋದು. ಹಂಗೆ ಬಕೆಟ್ ಕ್ರಿಕೆಟ್ ಏನು ಹೇಳಿಲ್ಲ ಅವರು, ಬಟ್ ಎಲಿವೇಶನ್ ಅಂತ ಹೇಳ್ಬೋದು ಎಲ್ಲರೂ ಕೂಡ. ಬಟ್ ಲಾಸ್ಟ್ ಸೆಂಟೆನ್ಸ್ ಏನು ಹೇಳಿದ್ರು ಅವರು, ಹಿಸ್ ಪ್ರೆಸೆನ್ಸ್ ಮೇಕ್ಸ್ ಕ್ರಿಕೆಟ್ ಸಮಥಿಂಗ್ ಅಂತ ಏನು ಹೇಳಿದ್ರಲ್ಲ. ಸೊ ಇದು ನಿಜವಾಗ್ಲೂ ಫೀಲ್ ಆಗುತ್ತೆ ಗುರು. ನೋಡಿ, ಇವಾಗ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ವರ್ಸಸ್ ಶ್ರೀಲಂಕಾ. ಅಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರೆಸೆನ್ಸ್ ಇರೋದಕ್ಕೂ ಇಲ್ಲೇ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್, ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ. ಅಲ್ಲಿ ಅವ್ರು ಇತ್ತು ಅಂತಂದರೆ ಆ ಟಿಕೆಟ್ ಸೇಲ್ಸ್ ಆದರೂ ಆಗಿರ್ಬೋದು, ಮ್ಯಾಚ್ ನೋಡೋ ವ್ಯೂವರ್ಶಿಪ್ ವಿಚಾರದಲ್ಲಾಗಿರ್ಬೋದು, ಎಕ್ಸೈಟ್ಮೆಂಟ್ ಇಂಟೆನ್ಸಿಟಿ ವಿಚಾರದಲ್ಲಾಗಿರ್ಬೋದು, ಅದು ಬೇರೆ ಬಿಡಿ. ಅಪ್ಡೇಟ್ ಬಂದ ಜಾಸ್ ಬಟ್ಲರ್ ಮಾತಾಡಿದರೆ ಜಸ್ಪ್ರೀತ್ ಬುಮ್ರಾ ಬಗ್ಗೆ. ಏನು ಡಿಫ್ರೆನ್ಸ್ನ ನಾನು ಮೇಕೌಟ್ ಮಾಡ್ತೀನಿ ಇವರಿಂದ ಅಂತಂದರೆ ಬೇರೆ ಬೌಲರ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಆ್ಯಂಡ್ ಏನಕ್ಕೆ ಅವರು ಸೆನ್ಸೇಷನ್ ಆಗಿದ್ದಾರೆ ವರ್ಷಾನ್ಗಟ್ಲೆಯಿಂದ ಅಂತ ಅಂದರೆ, ಅವ್ರು ಹೇಳೋದು ಇದು, ಅವರ ರನಪ್ಪು ಡಿಫ್ರೆಂಟ್ ಆಗಿದೆ, ಅವರ ಬೌಲಿಂಗ್ ಆ್ಯಕ್ಷನು ಡಿಫ್ರೆಂಟ್ ಆಗಿದೆ. ರನ್ಅಪಿಂದ ಹಿಡ್ಕೊಂಡು ಆ್ಯಕ್ಷನಿಂದ ಹಿಡ್ಕೊಂಡು ಬಾಲ್ನ ಡೆಲಿವರ್ ಮಾಡೋವರೆಗೂ ಕೂಡ ಎಲ್ಲ ಡಿಫ್ರೆಂಟ್ ಆಗಿದೆ ಅವರು. ಯಾಕೆ ಅಂತಂದರೆ ಅವರು ಬ್ಯಾಟ್ರನ್ನ ಕ್ಲೋಸ್ ಇದ್ದಾಗ ಅವರು ಬಾಲ್ನ ಡೆಲಿವರ್ ಮಾಡ್ತಾರೆ, ಅಂದರೆ ಆಲ್ಮೋಸ್ಟ್ ಹತ್ತಿರ ಬಂದ್ಬಿಟ್ಟು ಡೆಲಿವರ್ ಮಾಡ್ತಾರೆ. ಬೇರೆಯವರು ಸ್ವಲ್ಪ ದೂರದಿಂದ ಡೆಲಿವರ್ ಮಾಡ್ತಾರೆ, ಮೇಲೆ ಡೆಲಿವರ್ ಮಾಡ್ತಾರೆ, ಸ್ವಲ್ಪ ಹತ್ತಿರದಿಂದ ಡೆಲಿವರ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು. ಆ್ಯಂಡ್ ಬ್ಯಾಟ್ಸ್ಮನ್ನ ನೋಡ್ತಾ ಇರ್ತಾರೆ, ಲಾಸ್ಟ್ ಮೂಮೆಂಟ್ಗೂ ಕೂಡ ನೋಡ್ತಾ ಇರ್ತಾರೆ. ಆ್ಯಂಡ್ ಸ್ವಲ್ಪ ಕ್ವಿಕ್ಕಾಗಿ ಆಗ್ತಾರೆ ಅವರು. ಕ್ವಿಕ್ಕಾಗಿ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಅವರು ಹತ್ತಿರ ಇದ್ದಾಗ ಬೌಲಿಂಗ್ನ ಹಾಕ್ತಾರೆ, ಸೊ ದೂರದಿಂದ ಬೌಲಿಂಗ್ನ ಹಾಕೋದಿಲ್ಲ, ಹತ್ತಿರ ಮಾಡ್ಕೊಂಡು ಬೌಲಿಂಗ್ನ ಹಾಕ್ತಾರೆ. ಸೊ ಕ್ವಿಕ್ಕಾಗಿ ಅದು ಫೀಲ್ ಆಗುತ್ತೆ, ಟೈಮೇ ಸಿಗ್ದಂಗೆ ಅನ್ಸ್ಬಿಡುತ್ತೆ ಒಂದೊಂದು ಟೈಮು. ಅದಕ್ಕೋಸ್ಕರ ಅವರು ಡಿಫ್ರೆಂಟು ಅಂತ. ಬೇಸಿಕಲಿ ಬಂದ್ಬಿಟ್ಟು ಆ್ಯಂಗಲ್ನ ಕೂಡ ಕ್ರಿಯೇಟ್ ಮಾಡ್ತಾರೆ, ಒಂದು ಆಕ್ವರ್ಡ್ ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ. ಬೇರೆಯವ್ರ ರನ್ಅಪ್ ಒಂಥರ ಸ್ಟೈಟಿಶ್ ಆಗಿರುತ್ತಲ್ಲ, ಆಲ್ಮೋಸ್ಟ್ ಸ್ಟೈಟಿಶ್ ಆಗಿರುತ್ತೆ. ಸೊ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾರೆ, ರನ್ಅಪ್ ಆಗಿರಲಿ, ಆ ಒಂದು ಬೌಲಿಂಗ್ ಆ್ಯಕ್ಷನ್ ಆಗಿರಲಿ, ವಿಚಿತ್ರವಾಗಿರುವಂಥ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದು ಕೂಡ ಎಫೆಕ್ಟ್ ಆಗುತ್ತೆ ಬ್ಯಾಟರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10 ಚತೇಶ್ವರ್ ಪೂಜಾರ ಅವರು ಮನೋಜ್ ಸುತಾರ್ ಅವ್ರಿಗೆ ಹೇಳಿದ್ದಾರೆ, ಡೋಂಟ್ ಚೇಂಜ್ ಯುವರ್ ಸೆಲ್ಫ್ ಜಸ್ಟ್ ಫಾರ್ IPL
I can understand, but don't change your natural ability, which is to flight the ball ಅಂತ ಹೇಳಿದರೆ ಮನೋಜ್ ಸುತಾರ್ಗೆ. ಸೊ ಅಂದರೆ ನೀನು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡ ಗುರು, ನೀನು ಫ್ಲೈಟ್ ಮಾಡ್ತೀಯಲ್ಲ ಹಿಂಗೆ ಫ್ಲೈಟ್ ಮಾಡ್ತೀಯೋ ಹಂಗೆ ಫ್ಲೈಟ್ ಮಾಡೋ, ನೀನು IPLಗೋಸ್ಕರ ನೀನು ಫ್ಲೈಟ್ ಮಾಡೋದನ್ನ ನಿಲ್ಲಿಸೋದು, ಆಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಅದೇ ಥರ ಬೌಲಿಂಗ್ನ IPL ಹೆಂಗೆ ಮಾಡೋದು ಅದೇ ಥರ ಬೌಲಿಂಗ್ನೆಲ್ಲ ಹಾಕೋದು ಅವೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಸೊ ನಿನಗೆ ಫ್ಲೈಟಿಂಗ್ ಅಬಿಲಿಟಿ ಚೆನ್ನಾಗಿದೆ, ಸೊ ಅದನ್ನು ಯುಟಿಲೈಸ್ ಮಾಡ್ಕೋ. ಮುಂಚೆ ಕುಲ್ದೀಪ್ ಯಾದವ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಫ್ಲೈಟಿಂಗ್ ಅಬಿಲಿಟಿ, ಇವಾಗ ಅಷ್ಟನ್ನಾಗಿ ಬಿಟ್ಬಿಟ್ಟಿದ್ದಾರೆ. ಇವಾಗ ಅಷ್ಟನ್ನಾಗಿ ಅದು ಎಫೆಕ್ಟಿವ್ ಆಗಿ ಯೂಸ್ ಮಾಡಲ್ಲ, ಫ್ಲೈಟ್ ಮಾಡೋದನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡೋದು ನೋಡಿದ್ವಿ. ಬಟ್ ಇವಾಗ ಇವರು ಸ್ವಲ್ಪ ಫ್ಲೈಟಿಂಗ್ ಮೋಡ್ನ ಆನ್ ಮಾಡಿಕೊಂಡಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿ ಬಿಟ್ಬಿಡ್ಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇದು ಇಷ್ಟವಾಗಿದ್ರೆ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ.